ಬೀದರ್, ವಿಜಯಪುರ, ಹುಬ್ಳಿ ಆಗಿ ಇವತ್ತು ನಾನು ಬಂದಿದ್ದೆ. ಅಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ಅಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಗೃಹ ಸಚಿವರ ಜೊತೆ ಮತ್ತು ಉತ್ಸವ ಜೊತೆ ಕೂಡ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಹಿಂದೂಗಳಿಗೆ ಬೆಲೆ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಆರೋಪ ಸರ್. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ನನಗೆ ರಾಜಕೀಯವಾಗಿ ನಿಗೇನು ಕೂಡ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾರು ಆರೋಪ ಮಾಡ್ತಾರೆ ಅವ್ರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ರೀತಿ ಆರೋಪ ಮಾಡಿ ಇದರಿಂದ ರಾಜಕೀಯವಾಗಿ ನೀವೇನಾದ್ರು ಲಾಭ ತೆಕ್ಕೊಳ್ಬೇಕಂತ ಪ್ರಯತ್ನ ಪಟ್ಟರೆ ಇದನ್ನೊಂದು ನ್ಯಾಯಪೇಸ ರಾಜಕೀಯವಾಗಿ ಒಂದು ನ್ಯಾಯಪೇಸ ಮಾಡಬೇಕು ಆಗುದಿಲ್ಲ. ನೀವು ರಾಜಕೀಯಕ್ಕೋಸ್ಕರ ಇಡೀ ಜಿಲ್ಲೆಯ ಘನತೆ, ಗೌರವ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಅಡ್ಡಗಾಲಾಗಬೇಡಿ, ನೀವು ಕಂಟಕರಾಗಬೇಡಿ. ಜಿಲ್ಲೆಯನ್ನು ಮುಂದೆ ತಗೊಳ್ಳಿಕ್ಕೆ ನೀವು ಜಿಲ್ಲೆಯನ್ನು ಕಟ್ಟುವರಾಗಿ ಹೊರತು ಜಿಲ್ಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸುವಂತ ಆಗಬೇಡಿ ಅಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ರಥವನ್ನು ಮುಂದೆ ತಗೊಂಡು ಹೋಗ್ಬೇಕು. ಅದನ್ನ ಹಿಂದೆ ಹಿಡಿಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡ್ಬೇಕು. ನಿಮ್ಗೆ ಆಗದಿದ್ರೆ ಅಲ್ಲಿ ಬಿಟ್ಟು ಬಿಡಿ, ಬೇರೆ ಅದು ಮುಂದೆ ತಗೊಂಡು ಕೆಲಸ ಖಂಡಿತವಾಗಿ ಮಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮರ್ಪಣ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾವಾಗ ಬೇಕು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇಂಥ ಸಮಸ್ಯೆ ಬಂದಾಗ ಗೃಹ ಸಚಿವರು, ಮುಖ್ಯಮಂತ್ರಿ ಸಚಿವರು ನಿಭಾಯಿಸ್ತಾರೆ. ಆದ ಕಾರಣ ಇವತ್ತು ನಾವೆಲ್ಲ ಸಕಾರಾತ್ಮಕ ಚಿಂತನೆಯಲ್ಲಿ ಇವತ್ತು ನಮ್ಮ 1 ಪಾಯಿಂಟ್ ಪ್ರೋಗ್ರಾಮ್, ಒಂದು ದುಷ್ಕರ್ಮಿಗಳು ಪತ್ತೆ ಹಚ್ಚಲಿಕ್ಕೆ ಸರ್ವ ಸಹಕಾರ ಕೊಡ್ಬೇಕು, ಪತ್ತೆ ಹಚ್ಚಬೇಕು. ಇದರ ಹಿಂದೆ ಏನು ವಿಚಾರ ಅಂತೇಳಿ ಬಹಿರಂಗ ಬೇಕು, ಅವರಿಂದ ಕಠಿಣವಾದ ಕ್ರಮ ಕೈಗೊಳ್ಬೇಕು. ಮತ್ತೆ ಇದನ್ನು ತಕೊಂಡು ಬೇರೆ ಅನಗತ್ಯವಾಗಿ ರಾಜಕೀಯವಾಗಿ ಇನ್ನಿತರ ವಿಚಾರ ಸಮಸ್ಯೆ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ಸರ್ವರು ಕೂಡ ವಹಿಸ್ಕೊಳ್ಬೇಕು ಹೇಳಿಕೆ ಬಯಸಿ, ಮತ್ತು ಮಾಧ್ಯಮದ ನಿಮ್ಮ ಎಲ್ಲ ರೀತಿಯ ಸಹಕಾರ ನಮಗೆ ವಿಶೇಷವಾದ ನಮಗೆ ನೀವೆಲ್ಲರ ಮಾತಿನ ಸಹಕಾರ ಕೂಡ ನಮ್ಗೆ ಅಗತ್ಯ ಇದೆ. ಮತ್ತು ಸಾಮರ್ಥ್ಯ ಜಾಗದಲ್ಲಿ ಬಹಳ ಆಸಕ್ತಿ ಮಿತ್ರರಿದ್ದಾರೆ. ಇವರು ಕೂಡ ಬಹಳಷ್ಟು ನಮಗೆ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಸಮಾಜವನ್ನು ಕಟ್ಟುವಂತದ್ದು, ಜಿಲ್ಲೆಯನ್ನು ಕಟ್ಟುವಂತದ್ದು, ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಂತ ಆಲೋಚನೆ ಮುಖಾಂತರ ಇವತ್ತು ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ನಮ್ದು ಆಗ್ಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿ ಇನ್ನು ಸಮಸ್ಯೆ ಸೃಷ್ಟಿಸುವಂತ ವ್ಯಕ್ತಿತ್ವ ನಮ್ದು ಯಾರು ಕೂಡ ಆಗ್ಬಾರ್ದು ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ.